ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ವೆಂಕಟೇಶ್ ನಾಯ್ಕ್ ಸರ್, ಈಗ ಭಾರತದ ಹಡಗಿನ ಮೇಲೆ ಅವರು ದಾಳಿ ಮಾಡಿದ ಮೇಲೆ ವಿಕ್ರಮ್ ಮಿಸ್ರಿ ತೀರಾ ಒಂದು ರೀತಿಯಲ್ಲಿ ವಿಷಣ್ಣ ವದನರಾಗಿ ಮುಖವನ್ನು ಸ್ವಲ್ಪ ಡೌನ್ ಮಾಡಿಕೊಂಡು ಬೇಸರದಿಂದ ಒಂದು ಕಡೆ ಮಾತಾಡಿದ್ದಾರೆ. ಇಷ್ಟು ಸಾಕಾಗಲ್ಲ ಅಂತ ಕಾಣುತ್ತೆ. ಇರಾನ್ IRGCಗೆ ಉತ್ತರ ಕೊಡಬೇಕು. ಇರ್ತಕ್ಕಂಥ ಮಾಹಿತಿ ಏನು ಅಂತ ಹೇಳಿದ್ರೆ, ಹಡಗನ್ನು ಹೋಗಿ ಅಂತ ಬಿಟ್ಟವರು ಅವರೇ ಇಂಡಿಯನ್ ಶಿಪ್ಗಳಿಗೆ, ಹೋದ ಮೇಲೆ ಅದೇ ಹಡಗಿನ ಮೇಲೆ ದಾಳಿ ಮಾಡಿಸ್ತವರು ಅವರೇ. ಇವ್ರು ಬಿಟ್ಟಿದ್ಯಾಕೆ, ಹೊಡೆದಿದ್ಯಾಕೆ, ನಮ್ಮ 4 ಜನ ನಾವಿಕರನ್ನು ಕೊಂದಿದ್ಯಾಕೆ ಅಂತ ಪ್ರಶ್ನೆ ಇದೆಯಲ್ಲ, ಇದಕ್ಕೆ ಭಾರತ ಉತ್ತರ ಕೊಡಬೇಕಾಗಿರೋದು ಹೇಗೆ? ಯಾವುದೇ ಕಾರಣಕ್ಕೂ ಇದು ಅಕ್ಷಮ್ಯ ಸರ್. ಇದಕ್ಕೆ ಕ್ಷಮಿಸೋಕ್ಕಾಗಲ್ಲ ಇಂಥ ಒಂದು ವಿಚಾರಗಳನ್ನು. ಈ ಯುದ್ಧಕ್ಕೂ ಭಾರತಕ್ಕೂ ಸಂಬಂಧವೇ ಇಲ್ಲ. ವ್ಯಾಪಾರ ಇದೆ, ಹಡಗುಗಳು ಹೋಗ್ತಿವೆ ಬರ್ತಿವೆ, ತೈಲ ಬೇಕು, ಗ್ಯಾಸ್ ಬೇಕು, ತರಿಸ್ಕೊಳ್ತಾ ಇದ್ದೀವಿ. ನಮ್ಮಲ್ಲಿರ್ತಕ್ಕಂಥ ಬೆಳೆಗಳನ್ನು ಕೂಡ ನಾವು ರಫ್ತು ಮಾಡ್ತಾ ಇದ್ದೀವಿ. ಇದರಲ್ಲಿ ನಿರಪರಾಧಿಗಳಾಗಿರ್ತಕ್ಕಂಥ ಈ 4 ಜನರನ್ನು ಕೊಂದಿದ್ಯಾಕೆ ಇರಾನ್ನವರು, IRGC ಅವರು? ಇವ್ರಿಗೆ ಯಾರು ಪಾಠ ಹೇಳೋರು ಇವಾಗ ಅಂತ? ಒಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಅಂದ್ರೆ, ಅದು ಇಂಡಿಯನ್ ಶಿಪ್ ಮೇಲೆ ಫೈರಿಂಗ್ ಆಗಿದೆ, 4 ಡೆತ್ಸ್ ಆಗಿದೆ. ಇಟ್ ಇಸ್ ಮೋಸ್ಟ್ ಏನಂತಂದ್ರೆ ಅನ್ಫಾರ್ಚುನೇಟ್. ಅದರ ಸಲುವಾಗಿ ಫಾರಿನ್ ಮಿನಿಸ್ಟ್ರಿ ಏನೇನ್ ಆಕ್ಷನ್ ತಗೋಬೇಕು ಅದನ್ನೆಲ್ಲ ತಗೊಂಡಿದ್ದಾರೆ. ಬಟ್ ಇನ್ನು ಒಂದು ಫ್ಲಿಪ್ ಸೈಡ್, ನಾನು ಏನಂತಂದ್ರೆ ಅಲ್ಲಿ ಸಿಚುವೇಶನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ, ಸಿ ವಾಟ್ ಹ್ಯಾಪನ್ಸ್ ಈಸ್, ಈಗ ಅದು ದಟ್ ಇಸ್ ಅ ವಾರ್ ಝೋನ್. ಈ ಸೀಸ್ ಫೈರ್ ಇದ್ರೂ ಲಾಟ್ ಆಫ್ ಮಿಲಿಟರಿ ಆಕ್ಟಿವಿಟಿ ಅಲ್ಲಿ ಆಗ್ತಾ ಇದೆ ಇಲ್ಲಿ. ಅಂದ್ರೆ ಅವ್ರದ್ದು ಶಿಪ್, ಅಮೆರಿಕನ್ ಶಿಪ್ಸ್ ಇದೆ, ಇವ್ರ ಶಿಪ್ಸ್ ಇದೆ, ಕಮರ್ಷಿಯಲ್ ಶಿಪ್ಸ್ ಹೋಗ್ತಾ ಇದೆ, ಮತ್ತೆ ಇವ್ರದ್ದು ಸ್ವಾರ್ಮ್ ಬೋಟ್ಸ್ ಅಂತ IRGC ಸುತ್ತ ಈ ಕನ್ಫ್ಯೂಷನ್ ದಲ್ಲಿ ಅವ್ರು ಹೇಳಿದ ಪ್ರಕಾರ ದಿಸ್ ಇಸ್ ಸಮಥಿಂಗ್ ಲೈಕ್ ಕಮ್ಯುನಿಕೇಶನ್ ಗ್ಯಾಪ್ ಅಂತ ಹೇಳಿದ್ದಾರೆ. ಅಂಡ್ ಮೋರ್ ಎವರ್ ಈಗ ಸ್ಮಾಲ್ ಬೋಟ್ಸ್ ಸ್ಪೀಡಿಂಗ್ ಬೋಟ್ಸ್ ಅವ್ರದ್ದು IRGC ಹತ್ರ ಏನಿದೆ ಅಂದ್ರೆ, ಅದ್ರದ್ದು ಸ್ಪೀಡ್ ಅಂದ್ರೆ 185 km/h ಹೋಗ್ತಕ್ಕಂಥ ಸ್ಪೀಡ್ ವಾಟರ್ ಮೇಲೆ. ಸೊ ಇದು ಏನಂತಂದ್ರೆ, ಇಟ್ ಇಸ್ ಅ ನಾಟ್ ಏಮ್ಡ್ ಶಾಟ್. ಈಗ ಒಂದು ಗುರಿ ಇಟ್ಟು ಬೇಕು ಅಂತ ನಿಮ್ಮನೆ ಗುರಿಯಾಗಿ ಕೊಲ್ಲಬೇಕಂತ ಏನಿರೋದಿಲ್ಲ. ಅಲ್ಲಿ ಏನಂತಂದ್ರೆ, ಫಸ್ಟ್ ಆಫ್ ಆಲ್ ನಾವೆಲ್ಲ ಫೈರಿಂಗ್ ರೇಂಜ್ ದಲ್ಲಿ ಎಲ್ಲ ಏಮ್ಡ್ ಫೈರಿಂಗ್ ವಿತ್ ಪ್ರಾಪರ್ ಲೈಂಗ್ ಡೌನ್, ಸ್ಟ್ಯಾಂಡಿಂಗ್, ಒಂದಿಷ್ಟು ಮೂವ್ಮೆಂಟ್ ಇರ್ಲಾರ್ದ ಅಗ್ನಿ ಏಮ್ ಮಾಡಿ ಹೊಡೆದ್ರೂ ಟಾರ್ಗೆಟ್ ಗೆ ಕೆಲವೊಮ್ಮೆ ಏನಪ್ಪಾ ಅಂದ್ರೆ ಅಲ್ಲಿ ಬುಲ್ ಅಂತ ಇರ್ತದೆ, ಅಲ್ಲಿ ಬೆಳೆದಲ್ಲ. ಇಲ್ಲಿ ಏನಪ್ಪಾ ಅಂದ್ರೆ ವಾರ್ ಝೋನ್, ಇಷ್ಟು ಸ್ಪೀಡ್ ನಲ್ಲಿ ಮೂವಿಂಗ್ ವೆಹಿಕಲ್, ಅದಾದ ನಂತರ ಸಿ ವೇವ್ಸ್ ಅಂದ ಟರ್ಬುಲೆನ್ಸ್ ಮೇಲೆ ಕೆಳಗೆ. ಸೊ ಫೈರಿಂಗ್ ದಿಸ್ ಬುಲೆಟ್ಸ್ ವುಡ್ ಹಾವ್ ಮಿಸ್ಡ್ ಆರ್ ದೇ ವುಡ್ ಹಾವ್ ಹಿಟ್ ಸಂಬಡಿ. ಇಟ್ ಇಸ್ ಅ ಮ್ಯಾಟರ್ ಆಫ್ ಒಂದು ಕ್ರಾಸ್ ಫೈರಿಂಗ್, ಅನ್ನೇಮ್ಡ್, ಅನ್ಇಂಟೆನ್ಷನಲ್ ಅಂತ ತಗೋಬೇಕೀಗ. ಯಾಕಂತಂದ್ರೆ ಮ್ಯಾಲಿಫೈಡ್ ಇಂಟೆನ್ಷನ್ ಇರ್ಲಿಕ್ಕಿಲ್ಲ. ಅಂಡ್ ಮೋರ್ ಎವರ್ ಕಮ್ಯುನಿಕೇಶನ್ ಗ್ಯಾಪ್ ಇದೆ. ನಾವು ಹೇಳಿದ್ದು ಒಂದು, ಅವ್ರ ಕ್ಲಿಯರೆನ್ಸ್ ಕೊಟ್ಟ ನಂತರ ಹೊಡೆದಾರಂತಂದ್ಮೇಲೆ ಅದನ್ನು ಕೂಡ ಏನಾಗ್ಬೇಕಂತಂದ್ರೆ, ಸಿ ದೆರ್ ಆರ್ ಏನಪ್ಪಾ ಅಂದ್ರೆ, ಫ್ರಮ್ ಇಂಡಿಯನ್ ಸೈಡ್ ನೀವೊಬ್ಬರೇ ರಿಸೀವರ್ ಆಫ್ ದ ಕಾಲ್. ಬಟ್ ಅಲ್ಲಿ ಇರಾನ್ ಸೈಡ್ ದಿಂದ ದೇ ಮೈಟ್ ಬಿ ರಿಸೀವಿಂಗ್ ಫ್ರಮ್ 10 ಏಜೆನ್ಸೀಸ್, 20 ಏಜೆನ್ಸೀಸ್. ಸೊ ಕಮ್ಯುನಿಕೇಶನ್ ದಾಗ ಯಾವ ಕಮ್ಯುನಿಕೇಶನ್ ಯಾವ ಮಿಸ್ಅಂಡರ್ಸ್ಟ್ಯಾಂಡ್ ಆಯ್ತು ಅಂಬೋದು ಇದಿರ್ಬೇಕು. ಬಟ್ ಅನ್ಫಾರ್ಚುನೇಟ್ ಅದು ಒಂದಿರ್ತದ, ಬೈ ಮಿಸ್ಟೇಕ್ ಆಗೋದಂತ ಒಂದಿರ್ತದ, ಒಂದು ಇಂಟೆನ್ಷನಲ್ ಆದದ್ದು ಒಂದಿರ್ತದ. ಅದು ಕ್ಲಾರಿಫೈ ಆಗ್ಬೇಕು. ಅಂಡ್ ಮೋರ್ ಓವರ್ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಇರಾನದ ಮೇಲೆ ನೀವು ಅಬ್ಜೆಕ್ಷನ್ಸ್ ರೇಸ್ ಮಾಡಿದ್ರೆ ಫೈನ್. ಬಟ್ ಇದೇ ಲೆಬನಾನ್ದಲ್ಲಿ UN ಪೀಸ್ ಕೀಪಿಂಗ್ ಫೋರ್ಸ್ ಇದೆ. UN ಪೀಸ್ ಕೀಪಿಂಗ್ ಫೋರ್ಸ್ ಅಲ್ಲಿ ನಮ್ಮ ಇಂಡಿಯನ್ ಕಂಟಿಜೆಂಟ್ ಇದೆ, ಇಂಡಿಯನ್ ಆರ್ಮಿದಿದೆ. ಅವ್ರು ಏನಪ್ಪಾ ಅಂದ್ರೆ ಬ್ಲೂ ಹೆಲ್ಮೆಟ್ ಹಾಕೊಂಡು ಏನಂತಂದ್ರೆ ಪೀಸ್ ಕೀಪಿಂಗ್ ಫೋರ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಹೆಲ್ಮೆಟ್ ಯಾವಾಗ ನಿಮ್ಮ ಬ್ಲೂ ಕಲರ್ ಇರ್ತದ ಮೇಲೆ, ಇಸ್ರೇಲ್ ದವರಿಗೆ ದೇ ಹ್ಯಾವ್ ನೋ ರೈಟ್ಸ್ ಟು ಫೈರ್ ಆನ್ ದಮ್ ಬಿಕಾಸ್ ದೇ ಆರ್ ಪೀಸ್ ಕೀಪಿಂಗ್ ಫೋರ್ಸ್. 2 ಕಂಟ್ರಿದಲ್ಲಿ ಪೀಸ್ UN ಡೆಸಿಗ್ನೇಟೆಡ್. ಬಟ್ ಅಲ್ಲಿ ಫೈರಿಂಗ್ ಆಗ್ತಾ ಇದೆ. ಇಲ್ಲಿ ಇಸ್ರೇಲ್ ದೇ ಡೋಂಟ್ ಕೇರ್, ಅಲ್ಲಿ ಫೈರಿಂಗ್ ಆಗ್ತಾ ಇದೆ. ಸೊ ಅದ್ರ ಸಲುವಾಗಿನೇ ಇಂಡಿಯಾ ಏನಪ್ಪಾ ಅಂದ್ರೆ ಯಾವ ತರ ಇರಾನ್ ಮೇಲೆ ಅಬ್ಜೆಕ್ಷನ್ಸ್ ಹಾಕಿದ್ದಾರೆ, ಅದೇ ಟೈಪ್ ಯು ಶುಡ್ ಪುಟ್ ಇಟ್ ಆನ್ ಇಸ್ರೇಲ್ ಆಲ್ಸೋ. ಇವಾಗ ಏನಪ್ಪಾ ಅಂದ್ರೆ ನಮ್ಮ ಏನಂತಂದ್ರೆ UN ಕಂಟಿಜೆಂಟ್ ಮೇಲೆ ಯಾಕೆ ನೀವು ಫೈರ್ ಮಾಡ್ತಾ ಇದ್ದೀರಿ ಅಂತ, ಯು ಆರ್ ನಾಟ್ ಸಪೋಸ್ ಟು ಫೈರ್ ಅಂತ. ಸೊ ಇರಾನ್ ಸೈಡ್ ಅಂದ್ರೆ ಅಬ್ಜೆಕ್ಷನ್ ಮಾಡ್ತಾರೆ, ಇಸ್ರೇಲ್ ಸೈಡ್ ಅಂದ್ರೆ ಸೈಲೆಂಟ್ ಕೊಡ್ತಾರೆ. ದಿಸ್ ಇಸ್ ಆಲ್ಸೋ ನಾಟ್ ರೈಟ್. ಫೈನ್ ಸರ್, ಫೈನ್. ಪ್ರಭಾಕರ್ ಸರ್, ಒಂದು ಪ್ರಶ್ನೆ ಐತಿ ಇಲ್ಲಿ. ಈಗ ಒಂದು ಕಡೆ ಇದೇ ಅಮೆರಿಕದಲ್ಲಿ ನಾವು ಚೆಕ್ ಮಾಡ್ತಾ ಇದ್ದೀವಿ, 1000 ಪೌಂಡ್ ತೂಕದ ಬಾಂಬ್ಗಳನ್ನು ಯಾವುದೇ ಕಾರಣಕ್ಕೂ ಇಸ್ರೇಲ್ಗೆ ಮಾರಾಟ ಮಾಡಕೂಡದು ಅಂತೇಳಿ ಅಮೆರಿಕದ ಸಂಸತ್ ಬಳಿಯೇ ಒಂದು ಕಡೆ ಒಂದಷ್ಟು ಪ್ರತಿಭಟನೆಗಳನ್ನು ಅಲ್ಲಿ ಮಾಡ್ತಾ ಇದ್ದಾರೆ. ಅಮೆರಿಕ ಶಸ್ತ್ರಾಸ್ತ್ರಗಳನ್ನು ಇಸ್ರೇಲ್ಗೆ ಕೊಡಬೇಡಿ ಅಂತ ಒಂದಷ್ಟು ಜನ ಅಲ್ಲಿ ಇದು ಮಾಡ್ತಾ ಇದ್ದಾರೆ. ಇಸ್ರೇಲ್ಗೆ ಖಳನಾಯಕ ಅಂತ ಅಲ್ಲಿ ಜನ ಕರಿತಾ ಇದ್ದಾರೆ, ಅಮೆರಿಕ ಜನ. ಹೀಗಿದ್ದಾಗ ಜನಾಭಿಪ್ರಾಯ ಅಂತ ಬಂದಾಗ ಅಮೆರಿಕ, ಅದು ವಿಶೇಷವಾಗಿ ಟ್ರಂಪ್, ಯಾರು ಏನಾದರೂ ಮಾತಾಡ್ಕೊಳ್ಳಿ,
ಇಸ್ರೇಲ್ ಬಗ್ಗೆ ಆದರೂ ಮಾತಾಡಲಿ, ಇರಾನ್ ಬಗ್ಗೆ ಆದರೂ ಮಾತಾಡ್ಕೊಳ್ಳಿ, ನಾನು ಮಾತ್ರ ವಾರ್ ಮಾಡೇ ಮಾಡ್ತೀನಿ ಅಂತ ಹೇಳಿ ಯೋಚನೆ ಮಾಡ್ತಾರಾ, ಅಥವಾ ಇದರಲ್ಲಿ ಟಿಪಿಕಲ್ ರಾಜಕಾರಣಿಯಾಗಿ ಯೋಚನೆ ಮಾಡಿಕೊಂಡು ಬೇರೆ ಏನಾದರೂ ಮಾಡೋಕ್ಕೆ ಹೋಗ್ತಾರಾ ಟ್ರಂಪ್ ಅಂತ ಪ್ರಶ್ನೆ ಸರ್. ಇದ್ರಲ್ಲಿ ಏನು ಅಂದ್ರೆ ಇಸ್ರೇಲ್ ಸೃಷ್ಟಿಯಾದ ದಿನದಿಂದಾನೂ ಕೂಡ ಮತ್ತೆ ಇಸ್ರೇಲಿನ ಸೃಷ್ಟಿಗೆ ಮುಖ್ಯವಾದಂತ ಕಾರಣ ಕೂಡ ಅಮೆರಿಕ ಸರ್ಕಾರವೇನೆ. ಮೊದಲನೇ ದಿನದಿಂದ ಇಸ್ರೇಲ್ನ ಸಂಪೂರ್ಣ ಸೆಕ್ಯೂರಿಟಿಗೆ, ಯಾಕೆ ಹೊಸದಾಗಿ ಆಗಿರ್ತಕ್ಕಂತ ದೇಶಕ್ಕೆ ಸೆಕ್ಯೂರಿಟಿ ಅನ್ನೋದು ಮುಖ್ಯವಾಗತ್ತೆ. ಮತ್ತೆ ಅವರಿಗೆ ಆಗಿನ ಸಮಯದಲ್ಲಿ ನಿಜವಾಗ್ಲೂನುವೆ ಆರ್ಥಿಕ ಪ್ರಗತಿಗೆ ಸಹಾಯ ಬೇಕಾಗತ್ತೆ, ಹಲವಾರು ರೂಪಗಳಿಂದ, ಹಲವಾರು ದಿಕ್ಕುಗಳಿಂದ, ಹಲವಾರು ಈ ಟೆಕ್ನಾಲಜಿ ಸಪ್ಲೈನೇ ಇರಬಹುದು ಅಥವಾ ಕನ್ಸ್ಟ್ರಕ್ಷನ್ ಇರಬಹುದು, ಯಾವುದ್ರಲ್ಲೇ ಆಗ್ಲಿ, ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗ್ ನಲ್ಲಿ ಹೊಸದಾಗಿ